ಆದರೆ ಒಮ್ಮೆ ಇಲ್ಲಿ ನೋಡಿ, ಗದಗ್ನಲ್ಲಿ ಅನ್ನದಾತರ ಗೋಳನ್ನ ಕೇಳೋರಿಲ್ವಾ ಅನ್ನುವಂತ ಪ್ರಶ್ನೆ ಉದ್ಭವಿಸ್ತಾ ಇದೆ. ಅಂದು ವಕ್ಫ್, ಇಂದು ಅಧಿಕಾರಿಗಳ ಎಡವಟ್ಟು ರೈತರನ್ನ ಕಾಡ್ತಾ ಇದೆ. ಪಹಣಿ ಪತ್ರದಲ್ಲಿ ಹೆಸರೇ ಚೇಂಜ್ ಆಗಿದೆ. ಈಗ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಪಹಣಿ ಪತ್ರದಲ್ಲಿ ಸರ್ಕಾರ ಅಂತ ಹೆಸರನ್ನ ನಮೂದು ಮಾಡಲಾಗಿರೋದು. ಪಹಣಿ ಪತ್ರದ ಕಾಲಂ ನಂಬರ್ 9ರಲ್ಲಿ ಸರ್ಕಾರದ ಹೆಸರು ಇದೆ. ರೈತರಿಗೆ ಮರಣ ಶಾಸನವಾಗ್ತಾ ಇದೆ. ಪಹಣಿ ಪತ್ರದಲ್ಲಿ ಬದಲಾವಣೆಯಾಗಿರುವಂತಹ ಹೆಸರು 1995ರಲ್ಲಿ ಪಹಣಿ ಪತ್ರದ ಕಾಲಂ ನಂಬರ್ 9ರಲ್ಲಿ ಹೆಸರಿತ್ತು. 30 ವರ್ಷದಿಂದ ಕಚೇರಿಗೆ ಅಲೆದು ಅನ್ನದಾತರು ಸುಸ್ತಾಗಿದ್ದಾರೆ. ನೆರೆ ಪರಿಹಾರ, ಸಾಲ ಸೌಲಭ್ಯ ಸಿಗದೆ ರೈತರು ಪರದಾಟ ನಡೆಸ್ತಾ ಇರೋದು. ನರಗುಂದ ತಾಲೂಕಿನ ಹದಲಿ ಗಂಗಾಪುರ ಗ್ರಾಮದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ರೈತರ ಪಹಣಿ ಪತ್ರದಲ್ಲಿ ಸರ್ಕಾರದ ಹೆಸರು ನಮೂದಾಗಿರೋದು. ಬೆಣ್ಣೆಹಳ್ಳದ ಅಬ್ಬರಕ್ಕೆ ನರಗುಂದ ತಾಲೂಕಿನ ಹದಲಿ ಗ್ರಾಮದಲ್ಲೂ ಕೂಡ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಆದರೆ ಇಲ್ಲಿಯ ರೈತರಿಗೆ ಮಾತ್ರ ಪರಿಹಾರ ಸಿಗಲ್ಲ. ಯಾಕಂತಂದರೆ ಇಲ್ಲಿಯ ರೈತರ ಜಮೀನಿನ ಪತ್ರದಲ್ಲಿ, ಅವರ ಪಹಣಿ ಪತ್ರದಲ್ಲಿ ಸರ್ಕಾರ ಅಂಥೇಳಿ ಕಾಲಂ ನಂಬರ್ 9ರಲ್ಲಿ ಸರ್ಕಾರ ಅಂತ ನಮೂದಾಗಿದೆ. ಇದರಿಂದಾಗಿ ಇಲ್ಲಿಯ ರೈತರಿಗೆ ಯಾವುದೇ ರೀತಿಯ ಪರಿಹಾರ ಸಿಗಲ್ಲ. 9 ಕಾಲಂ ನಂಬರಲ್ಲಿ ಸರ್ಕಾರ ಅಂತ ನಮೂದು ಏನಾಗಿದೆ. ಇದರ 11ನೇ ಕಾಲಂನಲ್ಲಿ ಈ ಮೂಲ ಮಾಲೀಕರ ಹೆಸರಿದೆ. ಹೀಗಾಗಿ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಿದರೆ ಪರಿಹಾರ ಬರಲ್ಲ. ಇದು ಇವತ್ತಿನ ಸಮಸ್ಯೆ ಅಲ್ಲ. 1995ರಿಂದ ಆಗಿನ ತಹಸೀಲ್ದಾರ್ ಮಾಡಿರ್ತಕ್ಕಂಥ ಎಡವಟ್ಟಿನಿಂದಾಗಿ ಈ ರೈತರು ಅನುಭವಿಸ್ತಾ ಇದ್ದಾರೆ. ಕೇವಲ ಹದಲಿ ಗ್ರಾಮ ಅಲ್ಲ, ಹದಲಿ ಸೇರಿದಂತೆ ಗಂಗಾಪುರ ಸೇರಿದಂತೆ ಸುತ್ತಲೂ 5 ಗ್ರಾಮದ ಸಮಸ್ಯೆ ಇದಾಗಿದೆ. ಯಾಕಂದರೆ ನೀರಾವರಿ ಕರವನ್ನು ಈ ರೈತರು ತುಂಬಿಲ್ಲ ಅನ್ನೋ ಕಾರಣಕ್ಕೆ ಈ ರೈತರು ಈಗಲೂ ಕೂಡ 30 ವರ್ಷದಿಂದ ಸಂಕಟವನ್ನು ಪಡ್ತಾ ಇದ್ದಾರೆ. ಅಧಿಕಾರಿಗಳು ಕೇಳಿದ್ರೆ ಏನು ಹೇಳ್ತಾರೆ? ಸುಮಾರು 30-35 ವರ್ಷದಿಂದ ಈ ಸಮಸ್ಯೆ ಸರ. 35 ವರ್ಷದಿಂದ ಈ ಪಹಣಿ ಒಳಗೆ ಮೂಲ ಮಾಲಕರ ಹೆಸರು ರದ್ದಾಗಿ ಕರ್ನಾಟಕ ಸರ್ಕಾರ ಆಗಿಂದ ಈ ರೈತರಿಗೆ ಎಷ್ಟೊಂದು ಸಮಸ್ಯೆ ಆಗೈತೆ ಅಂತಂದ್ರೆ, ಈ ಪ್ರಕೃತಿ ವಿಕೋಪದಿಂದ ಬೆಳೆ ನಾಶ ಆಗುತ್ತೆ. ಹಳ್ಳದಿಂದ ಎಲ್ಲ ಪೀಕ್ಗಳು ಕೊಚ್ಕೊಂಡು ಹೋಗ್ತವೆ. ಆದ್ರೆ ಪೀಕ್ ಕೊಚ್ಕೊಂಡು ಹೋಗಿದ್ದು ಲುಕ್ಷಣೆ ತುಂಬಬೇಕಂತ ಪರಿಹಾರ ಬರೋಂಗಿಲ್ಲ. ಹೊಳ್ಳಿಯ ಪರಿಹಾರ ಬರೋದಿಲ್ಲ ಅಂತಂತೇಳಿ ನಾವು ಹಂಗೆ ಬಿಡಕ್ಕೆ ಬರೋಂಗಿಲ್ಲ. ಭೂಮಿ ಉಳಿದ ಮುಖಾಂತರ ಮಾತ್ರ ನಮ್ಗೆ ಯಾವುದೇ ಸರ್ಕಾರಿ ಅನುಕೂಲತೆ ಇಲ್ಲ. ಯಾಕೆ? ಈ ಕರ್ನಾಟಕ ಸರ್ಕಾರ ಅಂತೇಳಿ ಉತ್ತಾರಿದ್ದು ಉದ್ದಿದ್ದಕ್ಕೆ ಸರಿ ಸುಮಾರು 250 ಜನ ನಮ್ಮ ಈ ಒಂದು ಹದಲಿ ಗ್ರಾಮದ ಜನಕ್ಕೆ ಇದೊಂದು ತೊಂದರೆ ಐತಿ. 250 ಜನ. ಆ 250 ಜನ ಅಲ್ಪ ಸ್ವಲ್ಪ ಹಿಂದಿನ 30-35 ವರ್ಷದಿಂದ ನಮ್ಮ ಹಿರಿಯರು ಈ ಸರ್ಕಾರಕ್ಕೆ ಕಟ್ಟುವಂಥ ಹಪ್ತ ಮತ್ತು ನೀರಾವರಿ ಟ್ಯಾಕ್ಸ್ ಕಟ್ಟಿದರೂ ಸಹಿತವಾಗಿ ಇವತ್ತಿನವರೆಗೂ ಪಹಣಿ ಒಳಗೆ ಮೂಲ ಮಾಲಕರ ಹೆಸರು ಬರಕ್ಕೆ ತಯಾರಿಲ್ಲ. ಯಾವುದೇ ಅಧಿಕಾರಿ ಕೇಳಿದ್ರು ಸಬಬು, ಯಾವುದೇ ರಾಜಕಾರಣಿ ಕೇಳಿದ್ರು ಸಬಬು. ನಾವು ಮಾಡ್ತೀವಿ ಇವತ್ತಿನವರೆಗೂ ಮಾಡಿಲ್ಲ. ಮೊನ್ನೆ ಸಚಿವರು ಸ್ಥಳಕ್ಕೆ ಬಂದಿದ್ರು, ಅವ್ರಿಗೇನಾರ ಗಮನಕ್ಕೆ ತರೋದು ಪ್ರಯತ್ನ ಮಾಡಿದ್ರೆ? ಮನವಿ ಕೊಟ್ಟೇವಿ ಸರ. ಮನವಿ ಕೊಟ್ಟಿದ್ರು. ಅವರು ಆಯಿತು ಕೇಳೋನು ಮಾಡ್ತೀವಿ ಅನ್ನೋದು ಇದೇ ಒಂದು ಮಾತು ಹೇಳ್ತಾರೆ ಸರ. ಇಷ್ಟು ದಿನ ಆದ್ರೂ ಎಲ್ಲ ಗದಗ ಅಡ್ಡಾಡೇವ್ರಿ, ಬೆಂಗಳೂರು ಅಡ್ಡಾಡೇವಿ, ಎಲ್ಲ ಅಧಿವೇಶನಗಳು ಎಲ್ಲೆಲ್ಲಿ ಅದಾರ ನೋಡ್ರಿ, ಎಲ್ಲ MLAಗಳಿಗೆ ಅವ್ರಿಗೆಲ್ಲರಿಗೂ ಭೇಟಿಯಾಗಿ ನಮ್ಮ ಇದನ್ನ ಅಳವನ್ನು ತೋಡ್ಕೊಂಡ್ರು. ಅವ್ರು ಏನಂತಾರೆ ರೀ, ನಿಮ್ದೊಂದೇ ಸಮಸ್ಯೆ ಅಲ್ಲ, ಸುಮಾರು ಇಡೀ ರಾಜ್ಯದೊಳಗೆ ಹಿಂಗೈತಿ, ಎಲ್ಲರೂ ಕೂಡ ಬರ್ರಿ ಮಾಡೋಣ ಅಂತ ಹೇಳ್ತಾರೆ ರೀ ಸರ್. ಇದುವರೆಗಾದರೂ ಯಾವುದೇ ಕ್ರಮವನ್ನು ತಗೊಂಡ್ಕೊಂಡಿಲ್ಲ ರೀ ನಾವು. 2022ರಾಗ CC ಪಾಟೀಲ್ರು ಒಂದು ಪತ್ರ ಬರೀತಾರೆ. ಅದಾದ್ಮೇಲೆ ಏನು ಸಮಸ್ಯೆ ಬಗ್ಗೆ ಇರುತ್ತೋ ಏನು, ಯಾಕೆ ಅದು ಮುಂದುವರಿತು ಇನ್ನು? ಸರ್, CC ಪಾಟೀಲ್ರು ಇದ್ದರು, ಈಗ ಕೃಷ್ಣ ಬೈರೇಗೌಡರು ಇದ್ದರು ಮಿನಿಸ್ಟ್ರು. ಅವ್ರಿಗೂ ಹೋಗಿ ಎಲ್ಲ ರೈತರು ಕೂಡಿ ಭೇಟಿಯಾಗಿ ಅವ್ರಿಗೆ ಅರ್ಜಿ ಕೊಟ್ಟು ಗೆಜೆಟ್ ರಾಜಪತ್ರ ಇದು ಇತ್ತು ರೀ, ಅದನ್ನು ಕೊಟ್ಟರು ಸಹಿತ ಮುಂದೆ ಎಲೆಕ್ಷನ್ ಆಗಿದ್ದಕ್ಕೆ ಅದು ಸ್ವಲ್ಪ ಪೆಂಡಿಂಗ್ ಇಳಿತು ರೀ. ಈಗ ಎಲ್ಲ ಕಂದಾಯ ಮಿನಿಸ್ಟ್ರು ಈಗ ಸದ್ಯ ಮನಸ್ಸು ಮಾಡಿದ್ರೆ 20 ದಿವಸದಾಗೆಲ್ಲ ವ್ಯವಹಾರ ಸರಿ ಆಗ್ಬೋದು. ಸರ್ಕಾರ ಕಡಿಮೆ ಆಗಿ ರೈತರ ಹೆಸರು ನಮ್ಮದು ಆಗೋಕ್ಕೆ ದಾರಿ ಐತಿ ರೀ. ಮತ್ತು ಅಕಸ್ಮಾತ್ ಅವರು ಅದಕ್ಕೆ ದಾರಿ ಮಾಡಿಕೊಡಲಿಲ್ಲ ಅಂತಂದ್ರೆ ಎಲ್ಲ ರೈತರು ಕೂಡಿ ತಹಸೀಲ್ದಾರ್ ಆಫೀಸ್ ಮುಂದೆ ನಾವು ಧರಣಿ ಮಾಡ್ಬೇಕಂತಂದು ವಿಚಾರಣೆ ಮಾಡಿದ್ವಿ. ಇದನ್ನು ಸರ್ಕಾರ ಕಾಲಮ್ ನಂಬರ್ 9ರಾಗಿದ್ದದ್ದು ಕಡಿಮೆ ಮಾಡಿ ರೈತರ ಹೆಸರಲ್ಲೇ ಇದು ಮಾಡಿದ್ರೆ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ. ಪರಿಹಾರ ಆಯ್ತು, ಬೆಳೆ ವಿಮೆ ಆಯ್ತು, ಸಾಲ ತುಂಬಕ್ಕಾಯ್ತು, ಎಲ್ಲ ಸಹಿತನೂ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ವಿಚಾರ ಮಾಡಿ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.